ಹಾಯ್ ಆಲ್, ಈ ವಿಡಿಯೋದಲ್ಲಿ ಚಿಕ್ಕ ಮಗುವಿಗೆ ಬಳಸುವಂಥ ಓರಲ್ ಡ್ರಾಪ್ಸ್ನ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ನಿಮ್ಮ ಮನೆಗಳಲ್ಲಿ ಇರುವಂಥ ನಿಮ್ಮ ಮಗುವಿಗೆ ನೀವು ಯಾವ ಡ್ರಾಪ್ಸ್ನ ಯೂಸ್ ಮಾಡ್ತೀರಾ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಡೊಲೊ ಡ್ರಾಪ್ಸ್. ಈ ಡ್ರಾಪ್ಸ್ನ ಏಕೆ ಯೂಸ್ ಮಾಡ್ತಾರಂದರೆ ಚಿಕ್ಕ ಮಗುವಿನಲ್ಲಿ ಬರುವಂತಹ ಜ್ವರ ಮತ್ತು ನೋವು ಅಂದರೆ ಫೀವರ್ ಮತ್ತು ಪೇನ್ನ ಕಡಿಮೆ ಮಾಡಲು ಈ ಡ್ರಾಪ್ಸ್ನ ಬಳಸುತ್ತಾರೆ. ಹಾಗೆ ತಲೆನೋವು, ಹೆಡ್ಏಕ್, ಹಲ್ಲು ನೋವು, ಟೂತೇಕ್, ದೇಹದ ನೋವು ಅಂದರೆ ಮಗುವಿನಲ್ಲಿ ಬರುವಂಥ ಬಾಡಿ ಪೇನ್ನ ಕೂಡ ಕಡಿಮೆ ಮಾಡಲು ಈ ಡ್ರಾಪ್ಸ್ನ ಬಳಸುತ್ತಾರೆ. ನೆಕ್ಸ್ಟ್ ಒನ್ ಕೋಲಿಕೇಟ್ ಡ್ರಾಪ್ಸ್. ಈ ಡ್ರಾಪ್ಸ್ನ ಏಕೆ ಯೂಸ್ ಮಾಡ್ತಾರಂದರೆ ಚಿಕ್ಕ ಮಗುವಿನಲ್ಲಿ ಬರುವಂತಹ ಹೊಟ್ಟೆಯ ಸೆಳೆತವನ್ನು ಕಡಿಮೆ ಮಾಡಲು ಬಳಸುತ್ತಾರೆ. ಅಂದರೆ ಸ್ಟಮಕ್ ಕ್ರ್ಯಾಂಪ್, ಹಾಗೆ ಹೊಟ್ಟೆ ನೋವು ಅಂದರೆ ಸ್ಟಮಕ್ ಪೇನ್ನು ಕೂಡ ಕಡಿಮೆ ಮಾಡಲು ಈ ಡ್ರಾಪ್ಸ್ನ ಬಳಸುತ್ತಾರೆ. ಗ್ಯಾಸ್, ಕಿರಿಕಿರಿ, ಅಜೀರ್ಣ ಅಂದರೆ ಇಂಡೈಜೆಷನ್, ಹಾಗೆ ಹೊಟ್ಟೆ ಉಬ್ಬರ ಅಂದರೆ ಸ್ಟಮಕ್ ಬ್ಲಾಟಿಂಗ್ನು ಕೂಡ ಕಡಿಮೆ ಮಾಡಲು ಈ ಡ್ರಾಪ್ಸ್ನ ಬಳಸುತ್ತಾರೆ. ನೆಕ್ಸ್ಟ್ ಒನ್ ವಿಟಮಿನ್ D3 ಡ್ರಾಪ್ಸ್. ಈ ಡ್ರಾಪ್ಸ್ನ ಏಕೆ ಯೂಸ್ ಮಾಡ್ತಾರಂದರೆ ಚಿಕ್ಕ ಮಗುವಿನಲ್ಲಿ ಬರುವಂಥ ವಿಟಮಿನ್ ಡಿ ಡೆಫಿಷಿಯನ್ಸಿ ಅಂದರೆ ವಿಟಮಿನ್ ಡಿ ಕೊರತೆಯನ್ನು ತಡೆಗಟ್ಟಲು ಈ ಡ್ರಾಪ್ಸ್ನ ಬಳಸುತ್ತಾರೆ. ಮತ್ತು ಈ ಡ್ರಾಪ್ಸ್ ನಿಮ್ಮ ಮಗುವಿನ ಎಲುಬು ಮತ್ತು ಹಲ್ಲು ಅಂದರೆ ಸ್ಟ್ರಾಂಗ್ ಬೋನ್ಸ್ ಆ್ಯಂಡ್ ಟೀತ್, ನಿಮ್ಮ ಮಗುವಿನ ಎಲುಬು ಮತ್ತು ಹಲ್ಲುಗಳನ್ನು ಸ್ಟ್ರಾಂಗ್ ಮಾಡಲು ಈ ಡ್ರಾಪ್ಸ್ ಸಹಾಯ ಮಾಡುತ್ತದೆ. ಇದು ಮಕ್ಕಳ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಅಂದರೆ ಚೈಲ್ಡ್ ಗ್ರೋತ್ ಹಾಗೂ ಡೆವಲಪ್ಮೆಂಟ್. ಮತ್ತು ಈ ಡ್ರಾಪ್ಸ್ ಕ್ಯಾಲ್ಸಿಯಂ ಶೋಷಣೆ ಅಂದರೆ ನಿಮ್ಮ ಮಗುವಿನಲ್ಲಿ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಆಗಲು ಈ ಡ್ರಾಪ್ ಸಹಾಯ ಮಾಡುತ್ತದೆ. ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಇಮ್ಯುನಿಟಿ ಪವರ್ನ ಬೂಸ್ಟ್ ಮಾಡುತ್ತದೆ. ಈ ಡ್ರಾಪ್ಸ್ ನಿಮ್ಮ ಮಗುವಿನಲ್ಲಿ ರಿಕೆಟ್ಸ್ ಬರದಂತೆ ತಡೆಯುತ್ತದೆ. ನೆಕ್ಸ್ಟ್ ಒನ್ ಟೋನೋಫೆರಾನ್ ಡ್ರಾಪ್ಸ್. ಈ ಡ್ರಾಪ್ಸ್ನ ಏಕೆ ಯೂಸ್ ಮಾಡ್ತಾರಂದರೆ ನಿಮ್ಮ ಮಗುವಿನಲ್ಲಿ ಬರುವಂಥ ಪೌಷ್ಟಿಕಾಂಶದ ಕೊರತೆಯನ್ನು ತಡೆಗಟ್ಟಲು ಈ ಡ್ರಾಪ್ಸ್ನ ಬಳಸುತ್ತಾರೆ. ಅಂದರೆ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ, ಹಾಗೆ ಕಬ್ಬಿಣದ ಕೊರತೆ ಅಂದರೆ ಕ್ಯಾಲ್ಸಿಯಂ ಡೆಫಿಷಿಯನ್ಸಿಯನ್ನು ಕೂಡ ತಡೆಗಟ್ಟಲು ಈ ಡ್ರಾಪ್ಸ್ನ ಬಳಸುತ್ತಾರೆ. ರಕ್ತಹೀನತೆ ಅಂದರೆ ಅನೇಮಿಯಾ. ಮತ್ತು ಈ ಡ್ರಾಪ್ಸ್ ಮಕ್ಕಳ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ, ಚೈಲ್ಡ್ ಗ್ರೋತ್ ಸಪೋರ್ಟ್. ಹಾಗೆ ದೌರ್ಬಲ್ಯ, ಆಯಾಸ ಅಂದರೆ ವೀಕ್ನೆಸ್ನು ಕೂಡ ಕಡಿಮೆ ಮಾಡಲು ಈ ಡ್ರಾಪ್ಸ್ ಸಹಾಯ ಮಾಡುತ್ತದೆ. ನೆಕ್ಸ್ಟ್ ಒನ್ ಜಿಂಕೋ ವೀಟ್ ಡ್ರಾಪ್ಸ್. ಈ ಡ್ರಾಪ್ಸ್ನ ಏಕೆ ಯೂಸ್ ಮಾಡ್ತಾರಂದರೆ ನಿಮ್ಮ ಮಗುವಿನಲ್ಲಿ ರೋಗ ನಿರೋಧಕ ಶಕ್ತಿ ಅಂದರೆ ಇಮ್ಯುನಿಟಿ ಪವರ್ನ ಬೂಸ್ಟ್ ಮಾಡಲು ಈ ಡ್ರಾಪ್ಸ್ ಸಹಾಯ ಮಾಡುತ್ತದೆ. ಮತ್ತು ಮಕ್ಕಳ ಬೆಳವಣಿಗೆ ಅಂದರೆ ಚೈಲ್ಡ್ ಗ್ರೋತ್ ಸಪೋರ್ಟ್ಗೆ ಈ ಡ್ರಾಪ್ಸ್ ಸಹಾಯ ಮಾಡುತ್ತದೆ. ಮಗುವಿನಲ್ಲಿ ಹಸಿವನ್ನು ಹೆಚ್ಚಿಸಲು ಈ ಡ್ರಾಪ್ಸ್ ದೌರ್ಬಲ್ಯ ಮತ್ತು ಆಯಾಸವನ್ನು ಕಡಿಮೆ ಮಾಡುತ್ತದೆ ಅಂದರೆ ವೀಕ್ನೆಸ್ನು ಕೂಡ ಕಡಿಮೆ ಮಾಡುತ್ತದೆ. ಮತ್ತು ಮಗುವಿನಲ್ಲಿ ಬರುವಂಥ ಪೌಷ್ಟಿಕಾಂಶದ ಕೊರತೆಯನ್ನು ತಡೆಗಟ್ಟಲು ಈ ಡ್ರಾಪ್ಸ್ ಸಹಾಯ ಮಾಡುತ್ತದೆ. ನೆಕ್ಸ್ಟ್ ಒನ್ ಮ್ಯೂಕೋಲೈಟ್ ಡ್ರಾಪ್ಸ್. ಈ ಡ್ರಾಪ್ಸ್ನ ಏಕೆ ಯೂಸ್ ಮಾಡ್ತಾರಂದರೆ ಮಗುವಿನಲ್ಲಿ ಬರುವಂತಹ ಕಫದ ಕೆಮ್ಮನ್ನು ಕಡಿಮೆ ಮಾಡಲು ಬಳಸುತ್ತಾರೆ. ಈ ಕಫದ ಕೆಮ್ಮಿನಿಂದ ಬರುವಂತಹ ಎದೆಯಲ್ಲಿ ಬಿಗಿತ, ಉಸಿರಾಟದ ತೊಂದರೆ ಅಂದರೆ ಬ್ರೀತಿಂಗ್ ಪ್ರಾಬ್ಲಮ್, ಉಬ್ಬಸ, ದಟ್ಟಣೆ, ಹಾಗೆ ಗಂಟಲು ನೋವು, ಕಿರಿಕಿರಿ, ಶೋರ್ ಥ್ರಾಟ್, ಟೈಟ್ನೆಸ್ ಇನ್ ಚೆಸ್ಟ್ ಇಂತಹ ಲಕ್ಷಣಗಳನ್ನು ಕಡಿಮೆ ಮಾಡಲು ಈ ಡ್ರಾಪ್ಸ್ನ ಬಳಸುತ್ತಾರೆ. ನೆಕ್ಸ್ಟ್ ಒನ್ ನೋ ಬ್ಲಾಕ್ AF ಡ್ರಾಪ್ಸ್. ಈ ಡ್ರಾಪ್ಸ್ನ ಏಕೆ ಯೂಸ್ ಮಾಡ್ತಾರಂದರೆ ಮಗುವಿನಲ್ಲಿ ಬರುವಂತಹ ಕಾಮನ್ ಕೋಲ್ಡ್ ಸಿಂಪ್ಟಮ್ಸ್ನ ಕಡಿಮೆ ಮಾಡಲು ಅಂದರೆ ನೆಗಡಿ, ಶೀತ, ಅಲರ್ಜಿಯಂತಹ ರೋಗಲಕ್ಷಣಗಳನ್ನು ಕಡಿಮೆ ಮಾಡಲು ಈ ಡ್ರಾಪ್ಸ್ನ ಬಳಸುತ್ತಾರೆ. ಈ ಅಲರ್ಜಿ ಸಿಂಪ್ಟಮ್ಸ್ ಸೀನುವುದು, ಸ್ರವಿಸುವ ಮೂಗು ಅಂದರೆ ರೇನಿ ನೋಸ್, ಉಸಿರು ಕಟ್ಟುವಿಕೆ ಅಂದರೆ ಉಸಿರಾಟದ ತೊಂದರೆ, ಬ್ಲಾಕ್ಡ್ ನೋಸ್, ದಟ್ಟಣೆ ಮತ್ತು ಕಣ್ಣಿನಲ್ಲಿ ನೀರು ತುಂಬಿಕೊಳ್ಳುವುದು, ವಾಟರಿ ಐಸ್ ಇಂತಹ ಶೀತದ ರೋಗಲಕ್ಷಣಗಳನ್ನು ಕಡಿಮೆ ಮಾಡಲು ಈ ಡ್ರಾಪ್ಸ್ನ ಬಳಸುತ್ತಾರೆ. ನೆಕ್ಸ್ಟ್ ಒನ್ ಅಸ್ತಕೈನ್ ಫೀಡ್ ಡ್ರಾಪ್ಸ್. ಈ ಡ್ರಾಪ್ಸ್ನ ಏಕೆ ಯೂಸ್ ಮಾಡ್ತಾರಂದರೆ ಮಗುವಿನಲ್ಲಿ ಬರುವಂತಹ ಕಫದ ಕೆಮ್ಮನ್ನು ಕಡಿಮೆ ಮಾಡಲು ಈ ಡ್ರಾಪ್ಸ್ನ ಬಳಸುತ್ತಾರೆ. ಈ ಕೆಮ್ಮಿನಿಂದ ಬರುವಂತಹ ಗಂಟಲು ಕಿರಿಕಿರಿ ಅಂದರೆ ಥ್ರೋಟ್ ಇರಿಟೇಷನ್, ಉಸಿರಾಟದ ತೊಂದರೆ ಅಂದರೆ ಬ್ರೀತಿಂಗ್ ಪ್ರಾಬ್ಲಮ್, ಈ ಕಫದ ಕೆಮ್ಮಿನಿಂದ ಎದೆಯಲ್ಲಿ ಬರುವಂತಹ ಬಿಗಿತವನ್ನು ಕೂಡ ಕಡಿಮೆ ಮಾಡಲು ಈ ಡ್ರಾಪ್ಸ್ನ ಬಳಸುತ್ತಾರೆ. ನೆಕ್ಸ್ಟ್ ಒನ್ ಟ್ಯಾಕ್ಸಿಮಾ ಓ ಡ್ರಾಪ್ಸ್. ಈ ಡ್ರಾಪ್ಸ್ನ ಏಕೆ ಯೂಸ್ ಮಾಡ್ತಾರಂದರೆ ನಿಮ್ಮ ಮಗುವಿನಲ್ಲಿ ಬರುವಂತಹ ವಿವಿಧ ರೀತಿಯ ಬ್ಯಾಕ್ಟೀರಿಯಾ ಸೋಂಕು ಅಂದರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ನ ತಡೆಗಟ್ಟಲು ಈ ಡ್ರಾಪ್ಸ್ನ ಬಳಸುತ್ತಾರೆ. ಈ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ದಿಂದ ಬಂದಿರುವಂತಹ ಶ್ವಾಸಕೋಶದ ಸೋಂಕು ಅಂದರೆ ಲಂಗ್ ಇನ್ಫೆಕ್ಷನ್,
ಗಂಟಲು ಕಿವಿ ಸೋಂಕು ಅಂದರೆ ಥ್ರಾಟ್ ಇನ್ಫೆಕ್ಷನ್, ಇಯರ್ ಇನ್ಫೆಕ್ಷನ್, ಹಾಗೆ ಮೂತ್ರನಾಳದ ಸೋಂಕು ಅಂದರೆ ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ನ ಕಡಿಮೆ ಮಾಡಲು ಈ ಡ್ರಾಪ್ಸ್ನ ಬಳಸುತ್ತಾರೆ. ನೆಕ್ಸ್ಟ್ ಒನ್ ಆಂಡೆಮ್ ಸಿರಫ್. ಈ ಸಿರಫ್ನ ಏಕೆ ಯೂಸ್ ಮಾಡ್ತಾರಂದರೆ ನಿಮ್ಮ ಮಗುವಿನಲ್ಲಿ ಬರುವಂತಹ ವಾಕರಿಕೆ ಮತ್ತು ವಾಂತಿ ಅಂದರೆ ನಾಸಿಯಾ ಮತ್ತು ವಾಮಿಟಿಂಗ್ನ ಕಡಿಮೆ ಮಾಡಲು ಈ ಡ್ರಾಪ್ಸ್ನ ಬಳಸುತ್ತಾರೆ. ನೆಕ್ಸ್ಟ್ ಒನ್ ಡೊಮ್ಸ್ಟಾಲ್ ಡ್ರಾಪ್ಸ್. ಈ ಡ್ರಾಪ್ಸ್ನ ಏಕೆ ಯೂಸ್ ಮಾಡ್ತಾರಂದರೆ ನಿಮ್ಮ ಮಗುವಿನಲ್ಲಿ ಬರುವಂತಹ ವಾಂತಿ ಅಂದರೆ ವಾಮಿಟಿಂಗ್, ವಾಕರಿಕೆ ಅಂದರೆ ನಾಸಿಯಾ, ಅಜೀರ್ಣ, ಇಂಡೈಜೆಷನ್, ಗ್ಯಾಸ್ಟ್ರಿಕ್, ಹೊಟ್ಟೆ ಉಬ್ಬುವುದು, ಬ್ಲಾಟಿಂಗ್, ಹೊಟ್ಟೆ ನೋವು ಇಂತಹ ಲಕ್ಷಣಗಳನ್ನು ಕಡಿಮೆ ಮಾಡಲು ಈ ಡ್ರಾಪ್ಸ್ನ ಬಳಸುತ್ತಾರೆ. ನೆಕ್ಸ್ಟ್ ಒನ್ ಬ್ಯಾಂಡಿ ಪ್ಲಸ್ ಸಸ್ಪೆನ್ಷನ್. ಈ ಸಿರಫ್ನ ಏಕೆ ಯೂಸ್ ಮಾಡ್ತಾರಂದರೆ ನಿಮ್ಮ ಮಗುವಿನಲ್ಲಿ ಬರುವಂತಹ ಜಂತುಹುಳು ಅಂದರೆ ವರ್ಮ್ ಇನ್ಫೆಕ್ಷನ್ನ ತಡೆಗಟ್ಟಲು ಈ ಸಿರಫ್ನ ಬಳಸುತ್ತಾರೆ. ನೆಕ್ಸ್ಟ್ ಒನ್ ಕ್ಯಾಲ್ಸಿಮ್ಯಾಕ್ಸ್ ಪಿ ಸಸ್ಪೆನ್ಷನ್. ಈ ಸಸ್ಪೆನ್ಷನ್ನ ಏಕೆ ಯೂಸ್ ಮಾಡ್ತಾರಂದರೆ ಚಿಕ್ಕ ಮಗುವಿನಲ್ಲಿ ಬರುವಂತಹ ವಿಟಮಿನ್ ಡಿ ಡೆಫಿಷಿಯನ್ಸಿಯನ್ನು ತಡೆಗಟ್ಟಲು ಅಂದರೆ ವಿಟಮಿನ್ ಡಿ ಕೊರತೆಯನ್ನು ತಡೆಗಟ್ಟಲು ಈ ಸಸ್ಪೆನ್ಷನ್ನ ಬಳಸುತ್ತಾರೆ. ಹಾಗೆ ಈ ಸಿರಫ್ ಮಗುವಿನ ಬಲವಾದ ಮೂಳೆ ಮತ್ತು ಹಲ್ಲು ಅಂದರೆ ಬೋನ್ಸ್ ಮತ್ತು ಟೀತ್ನ ಸ್ಟ್ರಾಂಗ್ ಮಾಡುತ್ತದೆ. ಇಮ್ಯುನಿಟಿ ಪವರ್ನ ಬೂಸ್ಟ್ ಮಾಡುತ್ತದೆ ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ಮಗುವಿನಲ್ಲಿ ಹೆಚ್ಚಿಸುತ್ತದೆ. ಹಾಗೆ ಈ ಸಸ್ಪೆನ್ಷನ್ ಮಕ್ಕಳ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. ಹಾಗೆ ಮಗುವಿನಲ್ಲಿ ಬರುವಂಥ ಕ್ಯಾಲ್ಶಿಯಂ ಕೊರತೆಯನ್ನು ಕೂಡ ಅಂದರೆ ಕ್ಯಾಲ್ಶಿಯಂ ಡೆಫಿಷಿಯನ್ಸಿಯನ್ನು ಕೂಡ ತಡೆಗಟ್ಟಲು ಈ ಸಿರಫ್ ಸಹಾಯ ಮಾಡುತ್ತದೆ. ನೆಕ್ಸ್ಟ್ ಒನ್ ಸಿಟಿಜನ್ ಡ್ರಾಪ್ಸ್. ಈ ಡ್ರಾಪ್ಸ್ನ ಚಿಕ್ಕ ಮಗುವಿಗೆ ಏಕೆ ಯೂಸ್ ಮಾಡ್ತಾರೆ ಅಂದರೆ ಚಿಕ್ಕ ಮಗುವಿನಲ್ಲಿ ಬರುವಂಥ ಅಲರ್ಜಿಕ್ ಸಿಂಪ್ಟಮ್ಸ್ನ ಕಡಿಮೆ ಮಾಡಲು ಅಂದರೆ ಅಲರ್ಜಿಯಂತಹ ರೋಗ ಲಕ್ಷಣಗಳನ್ನು ಕಡಿಮೆ ಮಾಡಲು ಈ ಡ್ರಾಪ್ಸ್ನ ಚಿಕ್ಕ ಮಗುವಿಗೆ ಬಳಸುತ್ತಾರೆ. ಈ ಅಲರ್ಜಿಕ್ ಸಿಂಪ್ಟಮ್ಸ್ ಅಂದರೆ ಅಲರ್ಜಿಯ ರೋಗ ಲಕ್ಷಣಗಳು ಅಂದರೆ ಕಣ್ಣುಗಳಲ್ಲಿ ನೀರು ತುಂಬಿಕೊಳ್ಳುವುದು ಅಂದರೆ ವಾಟರಿ ಐಸ್, ಮೂಗು ಸೋರುವುದು ಅಂದರೆ ರೇನಿ ನೋಸ್, ಸೀನುವುದು, ತುರಿಕೆ, ಮೂಗು ಕಟ್ಟುವಿಕೆ, ನೋಸ್ ಬ್ಲಾಕ್, ಚರ್ಮದ ಅಲರ್ಜಿ ಅಂದರೆ ಸ್ಕಿನ್ ಅಲರ್ಜಿ ಕಂಡೀಷನ್ಸ್, ಸ್ಕಿನ್ ಅಲರ್ಜಿದಿಂದ ಆಗಿರುವಂತಹ ಊತ, ರೆಡ್ನೆಸ್, ಕಿರಿಕಿರಿ, ದದ್ದು, ಈಚಿಂಗ್, ಇನ್ಫ್ಲಮೇಷನ್ ಇಂತಹ ಲಕ್ಷಣಗಳನ್ನು ಕಡಿಮೆ ಮಾಡಲು ಈ ಡ್ರಾಪ್ಸ್ನ ಬಳಸುತ್ತಾರೆ. ನೆಕ್ಸ್ಟ್ ಒನ್ ನೋವಾಮಾಕ್ಸ್ ಡ್ರಾಪ್ಸ್. ಈ ಡ್ರಾಪ್ಸ್ನ ಚಿಕ್ಕ ಮಗುವಿಗೆ ಏಕೆ ಯೂಸ್ ಮಾಡ್ತಾರೆ ಅಂದರೆ ಚಿಕ್ಕ ಮಗುವಿನಲ್ಲಿ ಬರುವಂಥ ವಿವಿಧ ರೀತಿಯ ಬ್ಯಾಕ್ಟೀರಿಯಾದ ಸೋಂಕು ಅಂದರೆ ವೇರಿಯಸ್ ಟೈಪ್ ಆಫ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನನ್ನು ತಡೆಗಟ್ಟಲು ಈ ಡ್ರಾಪ್ಸ್ನ ಬಳಸುತ್ತಾರೆ. ಬ್ಯಾಕ್ಟೀರಿಯಾದ ಸೋಂಕುಗಳಿಂದ ಬಂದಿರುವಂಥ ಮೂತ್ರನಾಳದ ಸೋಂಕು ಅಂದರೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್, ಹೊಟ್ಟೆ ಹುಣ್ಣು ಅಂದರೆ ಪೆಪ್ಟಿಕ್ ಅಲ್ಸರ್, ಗಂಟಲು, ಶ್ವಾಸಕೋಶ, ಚರ್ಮದ ಸೋಂಕು ಅಂದರೆ ಥ್ರಾಟ್ ಇರಿಟೇಷನ್, ಥ್ರಾಟ್ ಇನ್ಫೆಕ್ಷನ್, ಶ್ವಾಸಕೋಶ ಅಂದರೆ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್, ಲಂಗ್ ಇನ್ಫೆಕ್ಷನ್, ಸ್ಕಿನ್ ಇನ್ಫೆಕ್ಷನ್ ಮತ್ತು ಡೆಂಟಲ್ ಇನ್ಫೆಕ್ಷನ್, ಸೈನಸ್, ಟಾನ್ಸಿಲ್ಸ್ನು ಕೂಡ ಕಡಿಮೆ ಮಾಡಲು ಈ ಡ್ರಾಪ್ಸ್ ಸಹಾಯ ಮಾಡುತ್ತದೆ. ಹಾಗೆ ಕಿವಿ, ಕಣ್ಣು, ಮೂಗು ಅಂದರೆ ಇಯರ್ ಇನ್ಫೆಕ್ಷನ್, ಐ ಇನ್ಫೆಕ್ಷನ್ನು ಕೂಡ ಕಡಿಮೆ ಮಾಡಲು ಈ ಡ್ರಾಪ್ಸ್ ಸಹಾಯ ಮಾಡುತ್ತದೆ. ಈ ವಿಡಿಯೋದಲ್ಲಿ ಕೊಟ್ಟಿರುವಂಥ ಇನ್ಫಾರ್ಮೇಷನ್ ನೋಡಿಕೊಂಡು ಯಾರೂ ಸೆಲ್ಫ್ ಮೆಡಿಕೇಷನ್ ಆಗಿ ನಿಮ್ಮ ಮಗುವಿಗೆ ಈ ಸಿರಫ್ ಅಥವಾ ಡ್ರಾಪ್ಸ್ಗಳನ್ನು ಕೊಡಬಾರದು. ಈ ಡ್ರಾಪ್ಸ್ಗಳನ್ನು ನಿಮ್ಮ ಮಗುವಿಗೆ ಯೂಸ್ ಮಾಡುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ. ಹಾಗೆ ಡಾಕ್ಟರ್ಸ್ ಅಡ್ವೈಸ್ ಮಾಡದೇನೆ ಸೆಲ್ಫ್ ಮೆಡಿಕೇಷನ್ ಆಗಿ ಹಾಗೂ ಲಾಂಗ್ ಟರ್ಮ್ ಆಗಿ ಮಗುವಿಗೆ ಈ ಡ್ರಾಪ್ಸ್ನ ಬಳಸಬಾರದು. ಹಾಗೆ ಬೇರೆ ಮಕ್ಕಳಿಗೆ ಯೂಸ್ ಮಾಡಿದಂತಹ ಸಿರಫ್ಗಳನ್ನು ತೆಗೆದುಕೊಂಡು ನಿಮ್ಮ ಮಗುವಿಗೆ ಬಳಸಬಾರದು. ಯಾವುದೇ ಸಿರಫ್ನ ನಿಮ್ಮ ಮಗುವಿಗೆ ಯೂಸ್ ಮಾಡುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಯೂಸ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.